ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ ರೀ, ನಿಮ್ಗೋಸ್ಕರ ಹೇಳೋದೊಂದು ಮರ್ತ್ಬಿಟ್ಟೆ. ಮಂಡಿಗೆ ಹೋಗಿ ನಿಮ್ಗೋಸ್ಕರ ಮೀನ್ ತಂದಿದ್ದೆ, ಸಾಂಬಾರ್ ಮಾಡೋಣ ಅಂತ. ತಗೊಳ್ಳಿ, ತಿಕ್ರಿ. ಯಾವ ಕೆಸಿಂದ ಎತ್ಕೊಂಡ್ಬಂದಿದ್ದಾಳೋ ನಮ್ಮ ಮೀನ್ನ. ಜಗ್ಗೇಶ್ ಮಾವ ತಿಕ್ಕ ಜಾಗದಲ್ಲಿ ತಿಕ್ಕೋದ್ಬಿಟ್ಟು ಇಲ್ಲಿ ಬಂದು ತಿಕ್ತಾವನೆ. ಈ ಬಟ್ಟೆ ಒಗದ್ ಬಿಡ್ರಿ ಪ್ಲೀಸ್. ನಾನು ಬಟ್ಟೆ ಒಗಿಬೇಕಾ? ನಾನೇ ಒಗಿತಿದ್ದೆ. ಅಮ್ಮ ಏನಾಯ್ತೆ? ತಲೆನೋವು. ಅಯ್ಯೋ ತಲೆನೋವು ನಿನಗೆ? ನಿರಂಜನ್ ಹಚ್ಚಲ ತೂ ಅಮೃತಾಂಜನ್ ಹಚ್ಚಲ? ಬೇಡ, ನಾನು ಹಚ್ಕೋತೀನಿ ಪ್ಲೀಸ್. ಬಟ್ಟೆ ಒಗಿರಿ ಆಯ್ತಾ? ನಾನ್ ಬಟ್ಟೆ ಏನ್ ತಪ್ಪಿಲ್ಲ. ಎಂಟಿ ಕೆಲಸ ಮಾಡಿದ್ರಿ ಏನ್ ತಪ್ಪಿಲ್ಲ. ಏನಂದ್ರೆ ಏನೇ? ಮೀನ್ ತಿಕ್ಕು. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಗೆ ಎಷ್ಟು ಹೇಳಿದ್ರಿ? ಯಾಕೆ? ಎಷ್ಟು ಹೇಳಿದ್ರು? ಈ ಗಲೀಜ್ ಬಟ್ಟೆ ಒಗಿತಿದ್ದೀರಲ್ಲ. ಆಯ್ತು ಸರಿ ಬಿಡು, ನೀವೇನ್ ಹೇಳ್ತಿರೋ ಅದನ್ನ ಮಾಡ್ಲೇಬೇಕಲ್ಲ. ಬೇಗ ಬಾರಿ ಲ್ಯಾಗ್ ಆಗ್ತಿದೆ. ಮೀನ್ ತಿಕ್ತಾ ಇದ್ದೀರಲ್ಲ ರೀ. ಮತ್ತೆ ಜೀವಂತ ಇದ್ದಿದ್ದು ಯಾರೇ ತಿಕ್ತಾರೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ಟೆ ಒಗಿರಿ ಅಷ್ಟೇ. ಬೇಡ, ಮೀನ್ ತಿಕ್ಬಿಟ್ಟು ಬಟ್ಟೆ ಒಗಿತೀನಿ. ಬೇಡ, ಏಯ್ ಸುಮ್ನಿರೆ, ಮೀನ್ ತಿಕ್ಕಿ. ಎರಡು ಮಾಡ್ತೀನಿ ಸುಮ್ಮನೆ. ಅದನ್ನ ಮಾಡು ಇದನ್ನ ಮಾಡು, ಗಂಡ ಒಬ್ಬನಿರೋ ಅನ್ಕಣೆ. ಏನೋ ಜೋಶಲ್ಲಿ ಒಪ್ಕೊಂಡಿದೀನಿ, ಅರ್ಥ ಮಾಡ್ಕೊಡ್ರಿ. ಮೋಹನವ್ರೆ, ಅಪ್ಪಪ್ಪ ಲಾಟ್ರಿ ಜಾಲಿ ಜಾಲಿ. ಹಂಗೇನಿಲ್ಲ, ನಾ ಒಳಗಡೆ ಎಂಜಾಯ್ ಮಾಡ್ತಾ ಇದ್ದೀನಿ, ಹೊರಗಡೆ ತೋರಿಸ್ತಾ ಇಲ್ಲ ಅಷ್ಟೇ. ಇದೇನಿದು? ಕೆಂಪಿ ಕ್ಯಾರೆಕ್ಟರ್ ಬಿಟ್ಟು ಹೊರಗೆ ಬರ್ತಾ ಇಲ್ಲ ಆಕಿ. ಅಯ್ಯೋ ಭಟ್ರ, ನಿಮ್ಮ ಮಾತು ನೆನಪು ಬರಕತ್ತೈತ್ರಿ ನನಗೆ. ಒಬ್ಳನ್ನೇ ಲವ್ ಮಾಡಿ ಚೆನ್ನಾಗಿರಿ, ಇನ್ನೊಬ್ಳ ಫೋನ್ ನಂಬರ್ ಇಟ್ಕೊಂಡಿರಿ. ಏನೋ ಅಯ್ಯೋ ಇವಳ್ದೇನೆ. ಈ ಕಡೆ ಬನ್ರಿ. ಹಿರೇ ಆ ಕಡೆ ಹೋಗ್ಬರ್ತೀನಿ. ಏನೇ ಬಂದ್ರಿ? ನಾನು ಬರಲ್ಲ ಕಣೆ, ಯಾರ ಹತ್ರನೂ ಬರಲ್ಲ. ಸಾಕು, ನನಗೆ ಜೀವನನೇ ಸಾಕು. ನೀವ್ ಹೆಂಗ್ ಬರ್ಲಿಲ್ಲ ಅಂದ್ರೆ ನಾವ್ ಹೆಂಗ್ ಮೂಡ್ ಬರ್ಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಯ್ಯ ಅಯ್ಯ, ನನಗೆ ಯಾಕ್ರೆ ಕೈ ನಿಮ್ಮವ್ರ ಕೈ ಬಿಡ್ರಿ. ಇನ್ನು ಡೈಲಾಗ್ ಇದೆ, ಹಾಗೆ ಹೊತ್ಬಿಟ್ಯಾ? ಇರೋ ಡೈಲಾಗ್ ಹೇಳಿದ್ಮೇಲೆ ಒತ್ತುವಂತೆ ಮ್ಯೂಸಿಕ. ಇದೇ ಡೈಲಾಗ. ಸುಮ್ಮನೆ ಬಿಡಲ್ಲ. ಈ ಕಾಲ್ನ ಕಟ್ ಮಾಡಿ ಕಬಾಬ್ ಮಾಡ್ಕೊಂಡು ತಿನ್ಕೊಂಡ್ ಬಿಡ್ತೀನಿ. ನಾನ್ ಹಂಗೆ ಸುಮ್ನೆ ಇರ್ತೀನಿ. ಈ ಕೈನ ಮುರಿದು ಕಾಯಿ ಸುಪ್ಪ ಕುಡ್ದ್ಬಿಡ್ತೀನಿ. ಈಗ ಹಾಕು ಸಾಂಗು. ನಿಮ್ಮ ಬಾಯಿಗೆ ಮಣ್ಣ ಕಲೆ. ಮೋಹನವ್ರೆ, ಯಾರ್ಯಾರು ಮದುವೆ ಆಗಿದ್ದೀರಿ ನಿಮ್ಮ ಎಲ್ಲಾ ಪಾದಗಳಿಗೂ ದೊಡ್ಡ ನಮಸ್ಕಾರ. ಮೋಹನವ್ರೆ, ಜಾಲಿ ಜಾಲಿ. ಎಲ್ಲ ಖಾಲಿ ಖಾಲಿ. ಬರ್ರಮ್ಮ. ಅವ್ರು ಬಂದ್ರೆ ನಾನು ಹೋಗ್ತೀನಿ, ನಾನಿರಲ್ಲ. ಇಡೋಣ ಮಾಡೋಣ, ಬನ್ನಿ ಒಂದೇ ರೂಮ್ಗೆ ಹೋಗೋಣ. ಇಡೋಣ ಮಾಡೋಣ ಸ್ಕಿಟ್ಗೆ ಜಜಸ್ ಕರೆದ ಸಿಗ್ತಾ ಇದೆ ಕಿಲ್ಲಾಡಿ ಬಸ್. ನಮ್ಮ ವೇದಿಕೆಯ ಗಾಡ್ ಫಾದರ್ ಏನ್ ಹೇಳ್ತಾರೆ ಕೇಳ. ಜಗಣ್ಣ ಏನ್ ಹೇಳ್ತೀರಿ? ಆ ಪಾತ್ರದ ಒಳಗಡೆ ಹೋದಾಗ ಅವ್ರ ಎನರ್ಜಿ ಏನ್ರಿ ಅದು ರೀ. ಇಟ್ಸ್ ನಾಟ್ ಎ ಜೋಕ್. ನೀವು ಅದು ಮಾಡಿದ್ಮೇಲೆ BP ಚೆಕ್ ಮಾಡಿ ನೋಡಿ. ಎಲ್ಲರಿಗೂ BP ಹೈ ಆಗಿರುತ್ತೆ, ಪ್ರೆಷರ್ ಹಾಕಿರ್ತಾರೆ. ಆಕ್ಟಿಂಗ್ ಮಾಡ್ಬೇಕಾದ್ರೆ ಬೀಳೋದು, ಏಳೋದು, ಮಾತಾಡೋದು, ಕಿರ್ಚೋದು, ಹಾಡೋದು, ಎಲ್ಲರಿಗೂ ನನ್ನ ಪ್ರಕಾರ 150/110 ಹೋಗಿರುತ್ತೆ BP. ಸಿ ದಟ್ ಈಸ್ ದಿ ಎನರ್ಜಿ ಆಫ್ ಅನ್ ಆಕ್ಟರ್. ಯಾವುದೇ ಒಂದು ಕೊಟ್ಟಾಗ ಹಿಂಗೆ ಶ್ರಮ ವಹಿಸಿ ಪಕ್ಕ ಆ ಪಾತ್ರದ ಒಳಗಡೆ ಹೋಗಿ ನಮಗೆ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ನಗಿಸ್ಬಿಡ್ಬೇಕೆಲ್ಲಾರು. ಸರಿ, ತುಂಬಾ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಈ ಸ್ಕಿಟ್ ನೋಡ್ಬೇಕಾರೆ ಖಂಡಿತ ಇದು ನಿನ್ ಮುಂದೊಂದು ದಿವಸ ನಿನ್ನ ಬಯೋಗ್ರಫಿ ಆಗತ್ ಕೊಡ, ನಿನ್ನ ಜೀವನಗಾಥೆ ಆಗುತ್ತೆ. ಅವ್ನ್ ಮಾತು ಮಾಡದ್ನಲ್ಲ,
ಮಾತು ಹಾ ಸರ್ ಹೆಂಗೆ ಉಲ್ಡಾಡ್ದ ಗೊತ್ತಾ ಜಟ್ಟಿ ಬನಿ ನರ್ಕೊಂಡು ಹಾ ಸರ್ ಹಂಗೆ ಒಂದು ದಿವಸ ನಿರಂಜನು ಹಿಂಗೆ ಆಗ್ತದೆ ಕತೆ ಅಂತ ನಂದು. ಸರ್ ನಿಮಗೆ ಹೇಳಿದ್ದು ಸರ್. ನಿನ್ನ ಫ್ಯೂಚರಿಸ್ಟಿಕ್ ಕತೆನ ಮಾಡಿರೋದು ಇವರು. ನಿಜ ಸರ್, ನನಗೂ ಎಲ್ಲೋ ಒಂದ್ ಕಡೆ ಹಂಗೆ ನೀನ್ ನಂಬಿಕೊಂಡು ನಿಂತ್ಕೊಳ್ಳಪ್ಪ ನೀನು. ನೀವು ಬಹಳ ಜನಕ್ಕೆ ಸ್ಫೂರ್ತಿ ಇದೆ ಕಣ ನಿರಂಜನ ನೀನು. ಸರ್ ನಿಮ್ಗೆ ಯಾಕೆ ಸರ್ ಹಂಗ ಅನ್ನಿಸ್ತು ಸರ್? ಬೇಡ ಕಣ, ಆತರ ಮಾಡಕ್ ಹೋಗ್ಬೇಡ. ಸರ್ ನೀವು ಒಳ್ಳೆ ನೋಡು, ಬಂಗಾರದಂತ ಹುಡುಗಿ, ಅವಳು ನೋಡಿದ್ರೆ ಸರ್ ನಾನೇ ಕಣ್ಣಲ್ಲಿ ರಕ್ತ ಬರುತ್ತೆ, ನೀರ್ ಬರುತ್ತೆ. ಸರ್ ನನಗೆ ಇಲ್ಲಿ ಅಂಡಲ್ ರಕ್ತ ಬರ್ತದೆ ಸರ್. ಮೊನ್ನೆ ಒಂದು ಕತೆ ಆಗಿದ್ದಾನೆ, ನಂಗೆ ಹೇಳಿದ್ದಾನೆ. ಏನಂದಂತೆ, ಫುಲ್ ಕೋಪ ಮಾಡ್ಕೊಂಡು ಮನೆಗೆ ಹೋಗೋನೆ. 1 kg ಟೊಮೆಟೊ ಹಣ್ಣು ತಗೊಂಡು ಮನೇಲಿ ಎಂಟರ್ ಆದ್ನಂತೆ. ವೈಫ್ ಕೇಳಿದ್ರಂತೆ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ. ಟೊಮೆಟೊ ಹಣ್ಣು ಕೊಳ್ತೋಗಿದಾವೆ, ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರಕ್ ಹೋಗಿದ್ದೆ ಅಂತ ಸಿಟ್ಟಲ್ಲೇ ಹೇಳಿದ್ನಂತೆ. ವೈಫ್ ಕೇಳಿದ್ರಂತೆ ಮೊದ್ಲೇ ನೋಡ್ಕೊಂಡು ತರಕಿನ್ ರೋಗ ಅಂತ. ಪಟ್ ಅಂತ ವೈಫಿಗೆ ಏನಾದ್ರು ಗೊತ್ತೋಣ, ನಿನ್ನೂ ಮೊದ್ಲೇ ನೋಡ್ಬಿಟ್ಟೆ ಮದುವೆ ಆಗಿದ್ದು ಅನ್ನಂತ. ಏನ್ರಿ ಹೀಗೆ ಹೇಳ್ತಾ ಇದಾರಲ್ರಿ, ಏನ್ರಿ? ಸಮಾಜದಲ್ಲಿ ತುಂಬಾ ಜನ ಹೆಂಗಿರ್ತಾರೆ ಅಂದ್ರೆ ದೃಷ್ಟಿ ಕಾಮುಕರು, ಕಣ್ಣಲ್ಲೇ ನೋಡಿ ಆನಂದ ಪಡೋರು ಇರ್ತಾರೆ. ಹೌದು. ಕೆಲವರು ಆಂತರ್ಯ ಕಾಮುಕರು ಇರ್ತಾರೆ, ಬಲ್ ಡೇಂಜರ್ ನನ್ನ ಮಕ್ಕಳು. ಮೇಲ್ಗಡೆ ನಗ್ತಾನೆ ಇರ್ತಾರೆ, ಒಳಗಡೆ ವ್ಯವಹಾರ ಮಾಡ್ತಾ ಇರ್ತಾರೆ. ನೀನೇನಾದ್ರು ಆತರ ಆಗ್ಬಿಟ್ಟೇನೋ? ಛೇ 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 ಸರ್, ಫಸ್ಟ್ ಹೇಳಿದ್ರಲ್ಲ ಸರ್, ಅದ್ ನಾನೇ ಸರ್. ಅಂದ್ರೆ ಕಣ್ಣಲ್ಲೇ ನೋಡು ಆನಂದ ಪಡ್ತೀನಿ. ಎಷ್ಟು ಚೆನ್ನಾಗಿದೆ, ಅವ್ರ ಸಂಸಾರ ಚೆನ್ನಾಗಿರ್ಲಿ, ದೇವರನ್ನ ಚೆನ್ನಾಗಿಟ್ಟಿರ್ಲಿ. ನಿರಂಜನ್ ಕಣ್ಣಲ್ಲಿ ಕಾವ್ಯ ಹೇಳ್ತಾ ಇದ್ದಾರೆ ಕೇಳ್ರಿ. ಈ ನಾಟಕದ ತಾತ್ಪರ್ಯ ಏನಪ್ಪಾ ಅಂದ್ರೆ, ಜಗಳ ಆಡಬೇಡಿ, ಪ್ರೀತಿ ಮಾಡಿ. ಜಗಳ ಪ್ರೀತಿ ಎರಡೂ ಮಾಡಬೇಕು ಅಂದ್ರೆ ಮದುವೆ ಆಗಿ. ಹುಟ್ಟು ಸಾವು ಎರಡು ಒಟ್ಟಿಗೆ ನೋಡ್ಬೇಕು ಅಂದ್ರೆ 2 ಮದುವೆ ಆಗಿ. ಇದು ಯಾವತ್ತಿದ್ರು ಹಿಟ್ ನಾಟಕ ಕಣ ಇದು. ಬಟ್ ಅವನು ಪೊಲಿಟಿಕಲ್ ಲೀಡರ್, ಒಬ್ಬ ನ್ಯೂಸ್ ಆಂಕರಿಗೆ, ಅದು ನಿನ್ನ ಪ್ರತಿನಿಧಿ ನಿರಂಜನ್ ಪಾತ್ರನೇ ಮಾಡಿದ್ದು ಮಾತು. ಅಂತವನು ಬದುಕಲ್ಲಿ ಹಿಂಗಾದ್ರೆ ಹೆಂಗಿರುತ್ತೆ ಅಂತ ಒಂದು ಚೆನ್ನಾಗಿ ಕಾಯನ್ ಮಾಡಿದ್ರಿದ್ನ ಮಾಂತು ನಂಗೆ ತುಂಬಾ ಇಷ್ಟ ಆದ ಕಣ ಇದ್ರಲ್ಲಿ. ಸರ್ ಥ್ಯಾಂಕ್ ಯು ಸರ್. ಭರತ್, ನಿನ್ನ ಎನರ್ಜಿ ಮಾತ್ರ ದೂಸರ ಮಾತಿಲ್ಲ ಕಣ, ಅದು ಆಜೀವನ ಪರ್ಯಂತ ಒಂದು ಮೂಲ ಇದೆ ಅವನಿಗೆ. ಆಗಿದ್ದಾಗ್ಲಿ ಸರ್, ಈ ಶೋ ಇಂದ ಅವನ ಹೆಸರು ಚೇಂಜ್ ಮಾಡೋಣ ಸರ್. ಏನಂತ? ಭರತ್ ಮುಲಮುಲ ಭರತ್, ಮುಲ್ಮುಲ ಭರತ್, ಮುಲಮುಲ ಭರತ್. ಒಟ್ಟು ವೇದಿಕೆಯಲ್ಲಿ ನಿನ್ನ ಬದುಕಲ್ಲಿ ಮುಂದೆ ನಡೆಯುವಂತಹ ಒಂದು ಜೀವನಗಾಥೆಯನ್ನು ತೋರಿಸಿರೋದಕ್ಕೋಸ್ಕರ ಈ ನಾಟಕ ಹಿಟ್ ಹೋಗೋಣ. ಜೀವನದಲ್ಲಿ ಈ ತರ ಸಂಕಷ್ಟಗಳು ಬಂದಾಗ ಏನ್ ಹೇಳಕ್ ಇಷ್ಟಪಡ್ತೀರಿ ತಾರಮ್ಮ? ಏನ್ ಅವ್ರು ತೋರಿಸ್ಬಿಟ್ರಲ್ಲೋ ಆ ಸಂಕಷ್ಟ ಏನೇನು ಅಂತ. ಒಂದು ಮದುವೆಯಾಗೆ ನಿಭಾಯಿಸೋದು ಕಷ್ಟ. ಸತ್ಯ. ಎರಡೆರಡು ಮದ್ವೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನಮ್ಮ? ಒಂದು ಮದುವೆ ಆಗಿ ನಿಭಾಯಿಸೋದು ಕಷ್ಟ ಅಂದ್ರೆ ಏನು? ನಾನು, ಜಗ್ಗಣ್ಣ, ವೇಣು ಸರ್ ಎಲ್ಲ ಅಂತ ಒಂದು ಗಂಡಸ್ರೆ. ಹೌದು. ಏನಣ್ಣ ಇದು ಮಾತಿನ ಅರ್ಥ ಏನಣ್ಣ? ಏನೋ ನಂಗೆ ಕಿವಿ ಕೇಳಿಸ್ತಾ ಇಲ್ಲ ಬಿಟ್ರೆ. ಒಳ್ಳೇದು.